500 ವರ್ಷಗಳ ಕನಸು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ ಅಯೋಧ್ಯೆ. ಅಯೋಧ್ಯೆಯಲ್ಲಿ ನಾಳೆ ರಾಮನ ಹಬ್ಬ. ಮಂದಿರ ಉದ್ಘಾಟನೆಗೆ ರಾಮನೂರು ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಡೀ ದಿನದ ಶಾಸ್ತ್ರೋಕ್ತಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಮ ಭಕ್ತರ ದಶಕಗಳ ಕನಸು ನನಸಾಗ್ತಿದೆ. ದೇಶಾದ್ಯಂತ ಮೊಳಗ್ತಾ ಇರುವ ಒಂದೇ ಒಂದು ಘೋಷ, ಜೈ ಶ್ರೀರಾಮ್. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀರಾಮ್. ಇಡೀ ಅಯೋಧ್ಯೆಯಲ್ಲಿ ಶ್ರೀರಾಮನ ನಾಮಸ್ಮರಣೆ. ಮಂದಿರ ಉದ್ಘಾಟನೆಗೆ ಸರಯೂ ನದಿ ತೀರದ ಊರು ಸಿಂಗಾರಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ದಿನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ, ಪೂಜೆ ಸೇರಿ ಸರ್ವ ಕಾರ್ಯಗಳಿಗೂ ಮೋದಿಯೇ ಸಾರಥಿ, ಮೋದಿಯದ್ದೇ ನೇತೃತ್ವ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೂ ಮೊದಲು ಸರಾಯು ನದಿಯಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನವನ್ನ ಮಾಡಲಿದ್ದಾರೆ. ಪುಣ್ಯ ಸ್ನಾನದ ಬಳಿಕ ಹನುಮಾನ್ಗಡಿಗೆ ಪ್ರಧಾನಿ ಭೇಟಿ ಕೊಡ್ತಾರೆ. ರಾಮ ಬಂಟ ಹನುಮಂತನಿಗೆ ಪೂಜೆಯನ್ನ ಸಲ್ಲಿಸಿ ಸಂಪ್ರದಾಯದಂತೆ ಹನುಮನ ಅಪ್ಪಣೆಯನ್ನ ಪಡೆದು ರಾಮ ಮಂದಿರಕ್ಕೆ ಪ್ರಧಾನಿ ಮೋದಿಯ ಆಗಮನವಾಗುತ್ತೆ. ಬೆಳಗ್ಗೆ 10:55ಕ್ಕೆ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಮೋದಿಯ ಆಗಮನವಾಗುತ್ತೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಪ್ರಾಣ ಪ್ರತಿಷ್ಠಾಪನಾ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಆಮೇಲೆ ಮಧ್ಯಾಹ್ನ 12:05ರಿಂದ 12:55ರವರೆಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಅರ್ಚಕರು ನೆರವೇರಿಸಲಿದ್ದು, ಯಜಮಾನನ ಸ್ಥಾನದಲ್ಲಿ ಮೋದಿ ಮೊದಲ ಅಗ್ರ ಪೂಜೆಯನ್ನ ಸಲ್ಲಿಸ್ತಾರೆ. ಆಮೇಲೆ ಮಧ್ಯಾಹ್ನ 1:15ಕ್ಕೆ ಅಯೋಧ್ಯೆಯ ಸಾರ್ವಜನಿಕ ಸಮಾವೇಶ ಆಯೋಜಿಸಿರುವ ಜಾಗಕ್ಕೆ ಬಂದು ಸಮಾವೇಶದಲ್ಲಿ ಅಯೋಧ್ಯೆ ಮತ್ತು ದೇಶದ ಜನರನ್ನ ಉದ್ದೇಶಿಸಿ ಮೋದಿ ಭಾಷಣ ಮಾಡ್ತಾರೆ. ಸುಮಾರು 7,000 ಗಣ್ಯರು, ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 2:30ಕ್ಕೆ ಶಿವ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಸಂಜೆ ಸರಾಯು ನದಿ ತೀರದ ಪ್ರಮುಖ ದೇವಾಲಯಗಳ ಆವರಣದಲ್ಲಿ ದೀಪವನ್ನ ಬೆಳಗಲಾಗುವುದು. ಹಾಗೆಯೇ ಸಂಜೆ ಗಂಗಾರತಿ, ಗಂಗಾ ಪೂಜೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಬಹುದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಇಡೀ ಜಗತ್ತು ಕಾತರದಿಂದ ಎದುರು ನೋಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅಯೋಧ್ಯೆಯ ಮೂಲೆ ಮೂಲೆಗಳಲ್ಲೂ ಕೂಡ LED ಸ್ಕ್ರೀನ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ನಾನೀಗ ಸರಯೂ ಘಾಟ್ನಲ್ಲಿದ್ದೀನಿ. ಇಲ್ಲೊಂದು LED ಸ್ಕ್ರೀನ್ ಇದೆ, ನಿಮ್ಗೆ ತೋರಿಸ್ತೀವಿ. ಬಹುದೊಡ್ಡ LED ಸ್ಕ್ರೀನ್ ಒಂದನ್ನ ಅಳವಡಿಸಲಾಗಿರುವಂತದ್ದು. ಮೋದಿ ಸರಾಯು ನದಿ ತಟದಲ್ಲಿ ಪುಣ್ಯ ಸ್ನಾನ ಮಾಡುವಾಗ ಯಾವುದೇ ಅಭದ್ರತೆ ಕಾಡದಂತೆ ವಿಶೇಷವಾಗಿ 20 ಮುಳುಗು ತಜ್ಞರು, NDRF ತಂಡ ನಿಯೋಜಿಸಲಾಗಿದೆ. NSG ಕಮಾಂಡೋಗಳು, 10,000 CCTV ಭದ್ರತೆಯ ಜೊತೆಗೆ ಉತ್ತರ ಪ್ರದೇಶದ ATS ಭದ್ರತಾ ಪಡೆಯನ್ನು ನಿಯೋಜಿಸಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ಗರ್ಭಗುಡಿಯಲ್ಲಿ ಕೇವಲ 5 ಮಂದಿಗೆ ಮಾತ್ರ ಅವಕಾಶವಿರುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಪಟೇಲ್, ಟ್ರಸ್ಟ್ ಮುಖ್ಯಸ್ಥ ಆಚಾರ್ಯ ಗೋಪಾಲ್ ದಾಸ್ ಮಾತ್ರ ಇರಲಿದ್ದಾರೆ. 16 तारीख से जो प्राण प्रतिष्ठा का अनुष्ठान शुरू हुआ है वह कल पूरा हो जाएगा और कल रामलला के 12:30 बजे प्राण प्रतिष्ठा का कार्य है वो पूरा हो जाएगा. इसके बाद में प्राण प्रतिष्ठा होने के बाद में तो रामलला स्थापित हो जाएंगे, उनकी जितनी प्रक्रियाएं हैं पूरी हो जाएंगी और प्राण प्रतिष्ठा के बाद दर्शन शुरू हो जाएगा. ಅಯೋಧ್ಯೆಯಲ್ಲಿ ಈಗಾಗಲೇ ಸಾಧು ಸಂತರು ನೆಲೆಸಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಿಂದ ಬಂಧಿತ ಸಾಧುಗಳು ರಾಮಚರಿತೆ ಮಾಡಿದ್ರು. ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸರಾಯು ನದಿ ತೀರದಲ್ಲಿ ಸಾಧು ಸಂತರ ಧರ್ಮ ಸಂಸತ್ ನಡೆಯಿತು. ಶತಮಾನದ ಕನಸು ನನಸಾಗ್ತಿರೋದು, ಅದಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದಕ್ಕೆ ಸಂತಸ ಹಂಚಿಕೊಂಡ್ರು. राम जी के मंदिर का मुहूर्त निर्धारक है, उनके काल का निर्धारण करने वाला मनुष्य कौन होता है? यदि शास्त्र की बात की जाए तो राम मंदिर जो ट्रस्ट है, ಹನುಮಾನ್ ಉದ್ದೇಶಿತ ನಾಡು ಕರ್ನಾಟಕ, ರಾಮನ ಉದ್ದೇಶಿತ ನಾಡು ಅಯೋಧ್ಯೆ. ಅಂದಿನಿಂದ ಇಂದಿನವರೆಗೂ ಕೂಡ ಕರ್ನಾಟಕದ ಸೇವೆ ಸಮಸ್ತ ಭರತಖಂಡಕ್ಕೆ ಇರ್ತಕ್ಕಂಥದ್ದನ್ನು ಅದರ ಮುಂದುವರಿದ ಭಾಗವಾಗಿ ಈಗ ಕರ್ನಾಟಕದಿಂದ
ಶ್ರೀರಾಮಚಂದ್ರನ ದೇವಸ್ಥಾನದ ಅಡಿಗಲ್ಲು ಬಂದಿದೆ ಮತ್ತು ರಾಮನ ಶಿಲೆ ಅಲ್ಲಿ, ರಾಮನ ಕೆತ್ತನೆ ಅಲ್ಲಿ, ರಾಮ ದೇಗುಲಕ್ಕೆ ವಿದ್ಯುತ್ ದೀಪಾಲಂಕಾರಗಳು, ರಾಮನಿಗೆ ಕರಸೇವಕರು ಕರ್ನಾಟಕದಿಂದ ಬಹಳಷ್ಟು ಜನ ಬಂದಿದ್ದಾರೆ. ಈ ಮಧ್ಯೆ ರಾಮನ ಪೂಜೆ, ಅಭಿಷೇಕಕ್ಕೆ ಪವಿತ್ರ ನದಿಗಳ ನೀರನ್ನ ಸಂಗ್ರಹ ಮಾಡಲಾಗಿದೆ. ಕಾವೇರಿ ಹುಟ್ಟು ತಲಕಾವೇರಿಯಿಂದ ಸಂಗ್ರಹಿಸಿದ ನೀರನ್ನ ರಾಮನ ಪೂಜೆಗೆ ಸಮರ್ಪಿಸಲಾಯಿತು. ರಾಮನ ಮಂದಿರ ಧರ್ಮದ ಕಾರ್ಯಕ್ಕೆ ಅಡಿಪಾಯ. ಬರೀ ಪುಣ್ಯ ಸಿಕ್ಕುವುದಕ್ಕೋಸ್ಕರ ಈ ದೇವಸ್ಥಾನ ಕಟ್ಟಿಲ್ಲ. ಯಾರೋ ಒಂದು ಏನೋ ಸೇವೆ ಮಾಡಿದ್ರು, ಪುಣ್ಯ ಕಟ್ಕೊಂಡು ಹೋದ್ರು ಅಂತಲ್ಲ. ಇದು ಒಟ್ಟು ಏನು ನಮ್ಮ ಹಿರಿಯರ ಕಲ್ಪನೆ ಇತ್ತು ಅಥವಾ ರಾಮನ ಕಲ್ಪನೆ ಇತ್ತು ಅಂತ ರಾಮರಾಜ್ಯದ ಅಡಿಪಾಯ ಇದು. ಅದಕ್ಕೋಸ್ಕರ ಈ ದೇಶದಲ್ಲೇ ಒಂದು ಬದಲಾವಣೆ ತರಬೇಕು. ಆ ದಿಕ್ಕಿನಲ್ಲಿ ಹೋಗುವಂತ, ಆ ಹಳಿಯಲ್ಲಿ ನಡ್ಕೊಂಡು ಹೋಗುವಂತ ರೀತಿಯಲ್ಲಿ ಯೋಜನೆ ಆಗಿರುವಂಥದ್ದು. ಈ ಮಧ್ಯೆ ನೇಪಾಳದ ಜಾನಕಿ ಮಂದಿರದಲ್ಲೂ ಈಗಾಗಲೇ ಪೂಜೆ ನಡೆಯುತ್ತಿದೆ. ಮಂದಿರದ ಉದ್ಘಾಟನೆಗೂ ಮುನ್ನ ದಿನವೇ ಅಲ್ಲಿ ಸೀತಾಮಾತೆಯ ಪೂಜೆಯನ್ನ ನೆರವೇರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.